ಆಗಿರ್ತಕ್ಕಂಥ ಘಟನೆ PU ಡಿಗ್ರಿ ಕಾಲೇಜಿನಲ್ಲಿ ಬೆಳಗ್ಗೆ 11 ಗಂಟೆಗೆ ಮಕ್ಕಳು ಓದ್ತಾ ಕುಳಿತಾಗ ಮೇಲಿನಿಂದ ಛತ್ತ ಸರಿಯಾಗಿ ಕ್ಯೂರಿಂಗ್ ಆಲರ್ಬಿಟ್ಟಿಗೆ ಮತ್ತು ಮಣ್ಣು ಮಿಕ್ಸ್ ಇದ್ದರೆ ಆ ರೀತಿ ಬೋಗ್ತಕ್ಕಂಥದ್ದು. 2016ರಲ್ಲಿ ಆ ಕೆಲಸ ಪ್ರಾರಂಭ ಮಾಡಿ 2018ರಲ್ಲಿ ಮುಗಿದ ನಂತರ 2018ರಿಂದ ಆ ಸ್ಕೂಲು ನಡೀತಾಯಿತ್ತು. 80 ಮಕ್ಕಳನ್ನು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿರ್ಭಯದಿಂದ ಪುಸ್ತಕ ಓದುವ ಲಕ್ಷ್ಯ ಟೀಚರ್ಗಡೆ ಕೊಟ್ಟು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಮೇಲಿಂದ ಛತ್ತು ಬಿದ್ದು ಸುಮಾರು 7 ಜನರಿಗೆ ಗಾಯ ಆಗಿತ್ತು. 5 ಜನ ನಿನ್ನೆ ಆಸ್ಪತ್ರೆಗೆ ಬಂದು ಈಗ ನಿನ್ನೆ ಇಬ್ಬರು ಡಿಸ್ಚಾರ್ಜ್ ಆಗಿ ಆರಾಮಾಗಿ ಹೋಗಿದ್ದಾರೆ. ಇದರಲ್ಲಿ 7 ಜನರಲ್ಲಿ 4 ಜನ ಹೋಗಿದ್ದಾರೆ. ಈಗ 3 ಜನ ಉಳಿದಿದ್ದಾರೆ. ಒಬ್ಬಕ್ಕಿಗೆ ಟಾಕಿ ಬಿದ್ದಿದೆ ತಲೆ ಮೇಲೆ, ಅದು ಮತ್ತು ಕೈ ಕೂಡ ಟಾಕಿ 5 ಟಾಕಿ ಏನಪ್ಪ ಅಂದರೆ ಬಿದ್ದಿದೆ. ಇನ್ನೊಬ್ಬರಿಗೆ ಬೆನ್ನಲ್ಲಿ ಬಿದ್ದು ಅದು ಕೂಡ ಎಕ್ಸ್ರೇ ತೆಗೆದು ಅದನ್ನು ನೋಡಿದ್ದಾರೆ. ಅದು ಏನು ಚೆಕ್ ಮಾಡಿದ್ದಾರೆ, MRI ಮಾಡಿಸಿದ್ರು. ಅದರಲ್ಲಿ CT ಸ್ಕ್ಯಾನ್ ಮಾಡಿಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಿಂದ ಅಪಾಯ ಕಂಡು ಬಂದಿಲ್ಲ. ಇನ್ನೊಬ್ಬಳು ಕೂಡ ಆರಾಮಾಗಿದ್ದಾಳೆ. ಆಕಿನೂ ಕೂಡ ಒಳಪೆಟ್ಟಾಗಿದೆ, ಕೈ ಫ್ರ್ಯಾಕ್ಚರ್ ಏನಾಗಿಲ್ಲ. ಆ 3 ಅವ್ರಿಗೇನಪ್ಪ ಅಂದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾದ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.